ಬಾಯ್ಕಾಟ್ ಮಾಲ್ಡೀವ್ಸ್ ಕಳೆದ 2-3 ದಿನಗಳಿಂದ ಎಲ್ಲ ಕಡೆ ಅಂದ್ರೆ ಸೋಷಿಯಲ್ ಮೀಡಿಯಾ ಅಲ್ಲಿ ನ್ಯೂಸ್ ಅಪ್ಡೇಟ್ಸ್ ಅಲ್ಲಿ ಭಾರತ ಹಾಗೂ ಮಾಲ್ಡೀವ್ಸ್ಗೆ ಸಂಬಂಧಪಟ್ಟ ಕಾಂಟ್ರವರ್ಸೀಸೇ ನಡೀತಿದೆ. ಇದಕ್ಕೆ ಕಾರಣ ನಿಮ್ಮೆಲ್ರಿಗೂ ಗೊತ್ತಿದೆ, ಆದರೂ ಹೇಳ್ತೀನಿ ಕೇಳಿ. ಒಂದು ರೀಸೆಂಟ್ ವಿಸಿಟ್ ಅಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಅವರು ಲಕ್ಷದ್ವೀಪಕ್ಕೆ ಒಂದು ವಿಸಿಟ್ ನ ಕೊಡ್ತಾರೆ. ಅಲ್ಲಿನ ಸುಂದರವಾದ ಪಿಕ್ಚರ್ಸ್ಗಳು ಸೋಷಿಯಲ್ ಮೀಡಿಯಾಲೆಲ್ಲ ವೈರಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅರೆ, ಈ ಮಾಲ್ಡೀವ್ಸ್ಗಿಂತ ನಮ್ಮ ಲಕ್ಷದ್ವೀಪನೇ ಇಷ್ಟು ಚೆನ್ನಾಗಿದೆಯಲ್ವಾ ಅಂತ. ಇದರಿಂದ ಟ್ರಿಗರ್ ಆದಂತ ಮಾಲ್ಡೀವ್ಸ್ ಗೌರ್ಮೆಂಟ್, ಎಸ್ಪೆಷಲಿ ಆ 3 ಜನ ಸದಸ್ಯರು ನಮ್ಮ ಭಾರತ ಹಾಗೂ ಮೋದಿಜಿ ಅವ್ರ ಬಗ್ಗೆ ತುಂಬಾ ಕೀಳಾಗಿ ಮಾತಾಡ್ತಾರೆ. ಇದರಿಂದ ಮಾರ್ಕೆಟ್ ಅಲ್ಲಿ ಮಾಲ್ಡೀವ್ಸ್ ಟೂರಿಸಮೇ ಬಿದೋಗುತ್ತೆ. ಹಾಗೇನೆ ಲಕ್ಷದ್ವೀಪ ಟೂರಿಸಂ ರ್ಯಾಪಿಡ್ಲಿ ಎಷ್ಟು ಇನ್ಕ್ರೀಸ್ ಆಗ್ತಿದೆ, ಇದರ ಜೊತೆಗೆ ಎಷ್ಟು ಟಾಪ್ ಕಂಪನೀಸ್ ಇಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ, ಇದರ ಇನ್ಫ್ರಾ ಸ್ಟಾಕ್ಸ್ ಹೇಗ್ ಬೆಳೀತಿದೆ ಅನ್ನೋದನ್ನೆಲ್ಲ ಪ್ರತಿಯೊಂದು A to Z ಈ ವಿಡಿಯೋಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಚಂದನಾ ಗೌಡ. ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ. ನಮ್ಮ ಭಾರತ ದೇಶ ನೇಬರ್ ಕಂಟ್ರಿ ಮಾಲ್ಡೀವ್ಸ್ಗೆ ಎಂತ ಸಂದರ್ಭದಲ್ಲೆಲ್ಲ ಹೆಲ್ಪ್ ಮಾಡಿಲ್ಲ. ಅಲ್ಲಿ ಟೆರರಿಸಂ ಆಕ್ಟಿವಿಟೀಸ್ ಜಾಸ್ತಿ ಆದಾಗ ನಮ್ಮ ಇಂಡಿಯನ್ ಆರ್ಮಿನ ಕಳಿಸಿ ಆಪರೇಷನ್ ಕ್ಯಾಕ್ಟಸ್ ಅನ್ನೋ ಹೋರಾಟದ ಮುಖಾಂತರ ಅವರನ್ನ ಸೇವ್ ಮಾಡಿದ್ರು. ಅದರ ಜೊತೆಗೆ 2020 ಕೋವಿಡ್ ಅತಿ ತೀವ್ರವಾಗಿ ಮಾಲ್ಡೀವ್ಸ್ ಅಲ್ಲಿ ಹಿಟ್ ಆದಾಗ ನಮ್ಮ ದೇಶದಿಂದನೇ ಇಂಜೆಕ್ಷನ್ಸ್ ಹಾಗೂ ಮೆಡಿಸಿನ್ಸ್ ಮುಖಾಂತರ ಹೆಲ್ಪ್ ಮಾಡಿದ್ರು. ಭೂಕಂಪ ಮತ್ತೆ ಸುನಾಮಿ ಆದಾಗ ಫುಡ್ ಆಗಿರ್ಬೋದು ಮತ್ತೆ ವಾಟರ್ ಸಪ್ಲೈ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಭಾರತ ದೇಶದಿಂದನೇ ನಡೆದಿದೆ. ಅಷ್ಟೇ ಅಲ್ಲ, ರೋಡ್ ಕನ್ಸ್ಟ್ರಕ್ಷನ್ ಆಗ್ಬೇಕಾದ್ರೆ ಎಲೆಕ್ಟ್ರಿಸಿಟಿ, ಮ್ಯಾನ್ ಪವರ್, ವಾಟರ್ ಸಪ್ಲೈ A to Z ಏನೇ ಸಹಾಯ ಬೇಕಾದ್ರೂ ಮಾಲ್ಡೀವ್ಸ್ಗೆ ನಮ್ಮ ಭಾರತ ದೇಶದಿಂದನೇ ಆಗತ್ತೆ. ಅಂದ್ರೆ ಮಾಲ್ಡೀವ್ಸ್ಗೆ ಏನಾದ್ರೂ ಪ್ರಾಬ್ಲಮ್ ಬಂತು ಅಂತಂದ್ರೆ ನಮ್ಮ ಇಂಡಿಯಾ ಫಸ್ಟ್ ನಿಂತ್ಕೊಳ್ತಾ ಇತ್ತು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತದ ಟೂರಿಸಂ ಅತಿ ಹೆಚ್ಚಾಗಿ ಕಾಂಟ್ರಿಬ್ಯೂಟ್ ಆಗದೆ ಮಾಲ್ಡೀವ್ಸ್ಗೆ. 2023 ರಿಸರ್ಚ್ ರಿಪೋರ್ಟ್ ಪ್ರಕಾರ ಭಾರತದ 17 ಲಕ್ಷ ಟ್ರಾವೆಲರ್ಸ್ ಮಾಲ್ಡೀವ್ಸ್ಗೆ ಎವ್ರಿ ಇಯರ್ ಟ್ರಾವೆಲ್ ಮಾಡ್ತಾರಂತೆ. ಅಂದ್ರೆ 11% ಅಷ್ಟು ಟೂರಿಸಂ ಆಕ್ಟಿವಿಟೀಸ್ ಏನಿದೆ ಅದು ನಮ್ಮ ಇಂಡಿಯಾದಿಂದ ಹೋಗ್ತಿದೆ. ಅದ್ರ ಜೊತೆಗೆ 28% ಅಷ್ಟು GDP ಮಾಲ್ಡೀವ್ಸ್ ಗೌರ್ಮೆಂಟ್ಗೆ ಕಾಂಟ್ರಿಬ್ಯೂಟ್ ಆಗ್ತಿದೆ. ನಮ್ಮ ನೇಬರ್ ಕಂಟ್ರಿ ಮಾಲ್ಡೀವ್ಸ್ ಏನೇ ಆದ್ರೂ ಪ್ರತಿಯೊಂದು ವಿಷಯದಲ್ಲೂ ಸಹಾಯ ಮಾಡಬೇಕು ಅಂತ ನಮ್ಮ ಇಂಡಿಯಾ ಮುಂದೆ ಹೋಗ್ತಿದ್ರೆ, ಮಾಲ್ಡೀವಿಯನ್ಸ್ ನಮ್ಮ ಇಂಡಿಯಾ ಹಾಗೂ ಮೋದಿಜಿ ಅವ್ರ ಬಗ್ಗೆ ಹಾಸ್ಯ ಮಾಡಿದ್ರೆ ಇಂಡಿಯನ್ಸ್ ಆದ ನಾವು ಸುಮ್ಮನೆ ಬಿಡ್ತೀವಾ? ಈ ಮಾಲ್ಡೀವ್ಸ್ ಚೈನಾ ಹಾಗೂ ಇನ್ನಷ್ಟು ಮೇಜರ್ ಕಂಟ್ರೀಸ್ ಜೊತೆ ಅಸೋಸಿಯೇಷನ್ ಅಲ್ಲಿ ಇದೆ. ಇದೇ ಕಾರಣದಿಂದ ನಮ್ಮ ಮೋದಿಜಿ ಅವ್ರು ಹೇಳ್ತಿರೋದೇನು ಅಂತಂದ್ರೆ, ನೀವು ಯಾವ ಕಂಟ್ರೀಸ್ ಬೇಕಾದ್ರೂ ಹೋಗಿ, ಆದ್ರೆ ಮಾಲ್ಡೀವ್ಸ್ ಹೋಗೋಕ್ಕಿಂತ ಮುಂಚೆ ನಮ್ಮ ಭಾರತದೇ ಐಲ್ಯಾಂಡ್ ಆದ ಲಕ್ಷದ್ವೀಪನ ಒಂದ್ಸತಿ ವಿಸಿಟ್ ಮಾಡಿ ಅಂತ ಹೇಳಿದ್ರು. ಅವ್ರು ರೀಸೆಂಟ್ ಅಲ್ಲಿ ಅವ್ರು ಕ್ಲಿಕ್ ಮಾಡಿದಂತ ಪಿಕ್ಚರ್ ಸೋಷಿಯಲ್ ಮೀಡಿಯಾ ಪೂರ್ತಿ ವೈರಲ್ ಆಯ್ತು. ಇದರಿಂದ ಟ್ರಿಗರ್ ಆದಂತ ಮಾಲ್ಡೀವ್ಸ್ ಗೌರ್ಮೆಂಟ್ ಅಲ್ಲಿ ಆ 3 ಜನ ಸದಸ್ಯರು ನಮ್ಮ ಮೋದಿಜಿ ಅವ್ರ ಬಗ್ಗೆನೆ, ಅಂದ್ರೆ ನೀವು ಇಸ್ರೇಲ್ ನ ಪಪ್ಪೆಟ್, ಹಾಗೇನೆ ಮಾಲ್ಡೀವ್ಸ್ ಕೊಡ್ತಿರೋಂತ ಸರ್ವಿಸ್ ನ ಇಂಡಿಯಾ ಯಾವುದೇ ಕಾರಣಕ್ಕೂ ಕೊಡಕ್ ಸಾಧ್ಯ ಇಲ್ಲ ಅಂತ ಹಾಸ್ಯ ಮಾಡಿದ್ರು. ಈ ಒಂದು ಇನ್ಸಿಡೆಂಟ್ ಇಂದ ಓವರ್ ನೈಟ್ ಅಲ್ಲಿ ಎಲ್ಲ ಚೇಂಜ್ ಆಗೋಯ್ತು. ಮಾರ್ಕೆಟ್ ಅಲ್ಲಿ ಮಾಲ್ಡೀವ್ಸ್ ಟೂರಿಸಮೇ ಬಿದೋಯ್ತು. ಬಾಯ್ಕಾಟ್ ಮಾಲ್ಡೀವ್ಸ್ ಅಂತ ಸೋಷಿಯಲ್ ಮೀಡಿಯಾ ಅಲ್ಲಿ ಪ್ರತಿಯೊಂದು ಕಡೆನೂ ಅಪ್ಡೇಟ್ಸ್ ಮಾಡ್ತಿರೋದನ್ನ ನಾವೆಲ್ಲ ಕಡೆ ನೋಡ್ತಾ ಇದೀವಿ. ಈ ಒಂದು ಇನ್ಸಿಡೆಂಟ್ ಇಂದ ಆದ ಎಫೆಕ್ಟ್ ಗಳೇನ್ ಗೊತ್ತಾ? ಸರಿಸುಮಾರು 10,500 ಅಷ್ಟು ಹೋಟೆಲ್ ಬುಕಿಂಗ್ಸ್ ಗಳು ಕ್ಯಾನ್ಸಲ್ ಆಯ್ತು. 5,520 ಫ್ಲೈಟ್ಸ್ ಗಳು ಕ್ಯಾನ್ಸಲ್ ಆಯ್ತು. ಇದಕ್ಕಿಂತ ಹೆಚ್ಚಾಗಿ ಯಾವ ಒಂದು ಇಂಡಿಯನ್ ಸಹ ಮಾಲ್ಡೀವ್ಸ್ಗೆ ಟ್ರಾವೆಲ್ ಮಾಡೋದಕ್ಕೆ ಒಪ್ಕೊಳ್ತಾನೆ ಇಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲ ಕ್ರಿಕೆಟರ್ಸ್ ಹಾಗೂ ಸೆಲೆಬ್ರಿಟೀಸ್ ಬಾಯ್ಕಾಟ್ ಮಾಲ್ಡೀವ್ಸ್ ಹಾಗೆ ಚಲೋ ಲಕ್ಷದ್ವೀಪ್ ಅನ್ನೋ ಒಂದು ಘೋಷಣೆ ಏನ್ ಮಾಡ್ತಿದ್ದಾರೆ, ಅದನ್ನ ನಾವು ಇವತ್ತು ಸೋಷಿಯಲ್ ಮೀಡಿಯಾಲಿ ವೈರಲ್ ಆಗೋದನ್ನ ನೋಡ್ತಾ ಇದೀವಿ. ಈ ಒಂದು ಸನ್ನಿವೇಶ ಬರುತ್ತೆ ಅಂತ ಮಾಲ್ಡೀವ್ಸ್ ಊಹೆ ಮಾಡ್ಕೊಂಡಿರೋಕ್ಕೂ ಸಾಧ್ಯ ಇಲ್ಲ ಅನ್ಸುತ್ತೆ. ನಮ್ಮ ದೇಶ ಹಾಗೂ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿಜಿ ಅವ್ರನ್ನ ಇನ್ಸಲ್ಟ್ ಮಾಡಿದ ಆ 3 ಸದಸ್ಯರನ್ನ ಓವರ್ ನೈಟ್ ಮಾಲ್ಡೀವ್ಸ್ ಗೌರ್ಮೆಂಟ್ ಸಸ್ಪೆಂಡ್ ಮಾಡಿತು. ಅವರೇನೋ ಸಸ್ಪೆಂಡ್ ಮಾಡಿದ್ರು, ಆದ್ರೆ ಮಾರ್ಕೆಟ್ ಅಲ್ಲಿ ಮಾಲ್ಡೀವ್ಸ್ ಟೂರಿಸಮೇ ಬಿದೋಗಿದೆ. ಈಗ ನಮ್ಮ ಲಕ್ಷದ್ವೀಪ್ ಟೂರಿಸಂ ತುಂಬಾ ಬೂಮ್ ಆಗ್ತಿದೆ. ಹಾಗಿದ್ರೆ ಆ ಲಕ್ಷದ್ವೀಪ್ ಟೂರಿಸಂ ನ ಇನ್ನೂ ಇಂಪ್ರೂವ್ ಮಾಡಕ್ಕೆ ಬರ್ತಿರೋಂತ ಆ ಟಾಪ್ ಕಂಪನೀಸ್ ಗಳನ್ನ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ಎಲ್ಲೆಲ್ಲೋ ಗ್ರೀನ್ ವಾಟರ್, ಬ್ಲೂ ಸ್ಕೈ, ಸಮುದ್ರ ಹಾಗೂ ಐಲ್ಯಾಂಡ್ ಮಧ್ಯೆ ಇರಬೇಕು ಅಂತ ಮಾಲ್ಡೀವ್ಸ್ಗೆ ಎಲ್ಲರೂ ಹೋಗ್ತಿದ್ರು. ಆದ್ರೆ ಈಗ ನಮ್ಮ ಲಕ್ಷದ್ವೀಪ ಎಷ್ಟು ರ್ಯಾಪಿಡ್ ಆಗಿ ಇನ್ಕ್ರೀಸ್ ಆಗ್ತಿದೆ ಅಂತಂದ್ರೆ, ಇಲ್ಲಿ ರೆಸಾರ್ಟ್ಸ್ ಗಳನ್ನ ಬಿಲ್ಡ್ ಮಾಡೋದಕ್ಕೆ ಟಾಟಾ ಗ್ರೂಪ್ಸ್ IHCL ಅವರು ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಸ್ನೇಹಿತರೆ, ಮಾರ್ಕ್ ಮೈ ವರ್ಡ್ಸ್, ಇನ್ನು 2 ವರ್ಷದಲ್ಲಿ ನಮ್ಮ ಭಾರತದ ಐಲ್ಯಾಂಡ್ ಲಕ್ಷದ್ವೀಪ ಪ್ರಪಂಚದ ಒನ್ ಆಫ್ ದಿ ಮೋಸ್ಟ್ ಸರ್ಚ್ ಹಾಗೂ ಬೆಸ್ಟ್ ಟ್ರಾವೆಲ್ ಡೆಸ್ಟಿನೇಷನ್ ಆಗುತ್ತೆ. ಯಾವ ಮಾಲ್ಡೀವ್ಸ್ ಆಗ್ಲಿ ಅಥವಾ ಬೋರಾ ಬೋರಾ ಆಗ್ಲಿ ಲಕ್ಷದ್ವೀಪದ ಮುಂದೆ ಕಾಂಪೀಟ್ ಮಾಡಕ್ ಸಾಧ್ಯನೇ ಇಲ್ಲ. ಅಷ್ಟೊಂದು ಕಂಪನೀಸ್ಗಳು ತಾನ್ ಮುಂದು ನಾನ್ ಮುಂದು ಅಂತ ಇನ್ವೆಸ್ಟ್ ಮಾಡೋದ್ರ ಜೊತೆಗೆ ಸ್ಟಾಕ್ ಮಾರ್ಕೆಟ್ ಸಹ ಡೆವಲಪ್ ಆಗ್ತಾ ಬರ್ತಿದೆ.
ಹಾಗಿದ್ರೆ ಬನ್ನಿ ಆ ಸ್ಟಾಕ್ ಮಾರ್ಕೆಟ್ಸ್ಗಳು ಯಾವುದು, ನೀವು ಯಾವ ಕಂಪನೀಸ್ಗೆ ಹೂಡಿಕೆ ಮಾಡಬಹುದು ಅನ್ನೋದನ್ನ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ನಂಬರ್ 1 ಪ್ರವಾಗ್ ಲಿಮಿಟೆಡ್. ಇದು ಸ್ಮಾಲ್ ಕ್ಯಾಪ್ ಫಂಡ್, ಆದ್ರೆ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಕಂಪನಿ. ಇದ್ರ CMP ಬಂದು 1015 ಇದೆ. 6 ತಿಂಗಳಲ್ಲಿ ನಿಮಗೆ 104 ಅಷ್ಟು ರಿಟರ್ನ್ಸ್ ಬರುತ್ತೆ. ನಂಬರ್ 2 ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದ್ರ CMP ಬಂದು 169 ಇದೆ. ನಿಮಗೆ 6 ತಿಂಗಳಲ್ಲಿ 70% ಅಷ್ಟು ರಿಟರ್ನ್ಸ್ ಬರುತ್ತೆ. ನಂಬರ್ 3 ಇಂಡಿಯನ್ಸ್ ಹೋಟೆಲ್ಸ್ ಕಂಪನಿ. ಇದ್ರ CMP ಬಂದು 453 ರೂಪೀಸ್ ಇದೆ. 6 ತಿಂಗಳಲ್ಲಿ ನಿಮಗೆ 18% ಅಷ್ಟು ರಿಟರ್ನ್ಸ್ ಬರುತ್ತೆ. ನಂಬರ್ 4 ಯಾತ್ರಾ ಆನ್ಲೈನ್. CMP ಬಂದು 153 ರೂಪೀಸ್ ಇದೆ. 6 ಮಂತ್ಸ್ ಅಲ್ಲಿ ನಿಮಗೆ 12% ಅಷ್ಟು ರಿಟರ್ನ್ಸ್ ಬರುತ್ತೆ. ನಂಬರ್ 5 ಇಂಟ್ರಾ ಗ್ಲೋಬ್ ಏವಿಯೇಷನ್. CMP ಬಂದು 2946 ಇದೆ. 6 ಮಂತ್ಸ್ ಅಲ್ಲಿ ನಿಮಗೆ 10% ಅಷ್ಟು ರಿಟರ್ನ್ಸ್ ಬರುತ್ತೆ. ಹಾಗೇನೆ ಈಸಿ ಟ್ರಿಪ್ ಪ್ಲಾನರ್ಸ್. ಇದ್ರ CMP ಬಂದು 43 ರೂಪೀಸ್ ಇದೆ. 6 ಮಂತ್ಸ್ ಅಲ್ಲಿ ನಿಮಗೆ 1% ಅಷ್ಟು ರಿಟರ್ನ್ಸ್ ಬರುತ್ತೆ. ನಮ್ಮ ಭಾರತ ಯಾರ ಜೊತೆನೂ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗಲ್ಲ, ಆದ್ರೆ ನಮ್ಮ ತಂಟೆಗೆ ಬಂದವ್ರನ್ನ ನಾವು ಮಾರ್ಕೆಟ್ ಅಲ್ಲಿ ಆಗ್ಲಿ ಬೇರೆ ಎಲ್ಲೂ ಕೂಡ ಸರ್ವೈವ್ ಮಾಡೋದಕ್ಕೆ ಬಿಡಲ್ಲ. ಇದರಿಂದ ಪ್ರತಿಯೊಬ್ರು ಟ್ಯಾಗ್ ಲೈನ್ ನಲ್ಲಿ ಹೇಳ್ತಿರೋದೇನ್ ಗೊತ್ತಾ, ನೆವರ್ ಮೆಸ್ ವಿತ್ ಇಂಡಿಯನ್ಸ್. ಸ್ನೇಹಿತರೆ, ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗೇನೆ ಬೂಮ್ ಆಗ್ತಿರೋ ಲಕ್ಷದ್ವೀಪದ ಟೂರಿಸಂ ಅಲ್ಲಿ ನೀವು ಹೇಗೆಲ್ಲ ಇನ್ವೆಸ್ಟ್ ಮಾಡ್ಬೋದು, ಸ್ಟಾಕ್ ಮಾರ್ಕೆಟ್ಸ್ ಅಲ್ಲಿ ನೀವು ಏನನ್ನೆಲ್ಲ ಬೈ ಮಾಡ್ಬೋದು ಅನ್ನೋದನ್ನ ನಾನು ಈ ವಿಡಿಯೋಲಿ ನಿಮಗೆ ಡೀಟೇಲ್ಡ್ ಆಗಿ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ನಮ್ಮ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ 1000ಗೂ ಹೆಚ್ಚಿನ ಕೋರ್ಸ್ಗಳಿದೆ. ಫಿನಾನ್ಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಫಾರ್ಮಿಂಗ್ ಆಗಿರ್ಬೋದು. ನಿಮಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆಯೋ ಅದೇ ಫೀಲ್ಡ್ ಅಲ್ಲಿ ಸಕ್ಸಸ್ಫುಲ್ ಆಗಿರುವಂತ ಮೆಂಟರ್ಸ್ ನಿಮಗೆ ಫೋನ್ ಮುಖಾಂತರ ಗೈಡ್ ಮಾಡ್ತಾರೆ. ಹಾಗಿದ್ರೆ ಐ ಆಮ್ ಯೋರ್ ಚಂದನಾ ಸೈನಿಂಗ್ ಆಫ್. ಅಲ್ಲಿ ತನಕ ಯು ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.